ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಹೊಸಕೋಟೆ ದಾಬಸ್ಪೇಟೆ ಹೈವೇಯಲ್ಲಿ ಒಂದು ಭೀಕರ ಅಪಘಾತ ಆಗಿತ್ತು ಬೆಳಗ್ಗೆ. ನಾವೀಗ ಆ ಸ್ಥಳದಲ್ಲಿರ್ತಕ್ಕಂಥದ್ದು. ಇಲ್ಲಿ ಒಂದು 7 ಜನ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಇಲ್ಲಿ ಆಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಏನು ಹೈವೇ ಇದೆ, ದಾಬಸ್ಪೇಟೆ ಹೊಸಕೋಟೆ ಹೈವೇ. ಈ ಹೈವೇಯಲ್ಲಿ XUV700 ಕಾರಲ್ಲಿ 6 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಹಾಗೆಯೇ ಗಗನ್ ಅನ್ನೋ ವಿದ್ಯಾರ್ಥಿ ಒಂದು ಏನು ಸಫಲ್ ಅನ್ನೋ ಒಂದು ಕೈಗಾರಿಕೆ ಇದೆ, ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ಇಲ್ಲಿಂದ ಹೊಸಕೋಟೆ ಬಳಿ ಹೋಗ್ತಾ ಇದ್ದ ಬೈಕಲ್ಲಿ ಒಟ್ಟು 7 ಜನ ಇವರು ಕ್ಯಾಂಟ್ರಿಗೆ ಡಿಕ್ಕಿ ಹೊಡೆದು 7 ಜನ ಇವು ಕಾರ್ನಲ್ಲಿದ್ದಂಥ 6 ಜನ ಮತ್ತು ಹಾಗೆಯೇ ಬೈಕ್ನಲ್ಲಿದ್ದಂಥ ಗಗನ್ ಮೃತಪಟ್ಟಿರ್ತಕ್ಕಂಥದ್ದು. ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಇದರಿಂದಾಗಿ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಏನು ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಆಗಿತ್ತು. ಬೆಳಗಿನ ಜಾವದ ಸಂದರ್ಭದಲ್ಲಿ ಸಾಕಷ್ಟು ಇಬ್ಬನಿ ಇರುತ್ತೆ, ರಸ್ತೆ ಕಾಣಿಸೋದು ಅಲ್ಲದೆ ಒಂದು ಫ್ಲೈಓವರ್ ಟೈಪಲ್ಲಿ ಇಳಿಬೇಕಾಗಿರೋದ್ರಿಂದ ಇದು ಡೌನ್ ಇರೋದ್ರಿಂದ ಇಲ್ಲಿ ನಿಯಂತ್ರಣಕ್ಕೆ ಸಿಗದೆ ಆಕ್ಸಿಡೆಂಟ್ ಆಗಿರೋ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಘಟನೆಯಿಂದಾಗಿ 7 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಎಲ್ಲರೂ ಬಹುತೇಕರು ಸಣ್ಣ ವಯಸ್ಸಿನವರು. PU ಕಾಲೇಜಿನಲ್ಲಿ ಓದ್ತಾ ಇದ್ರು. ಕೊತ್ನೂರಿನಲ್ಲಿ CMR ಕಾಲೇಜ್ ಒಬ್ರು ಇರ್ಬೋದು, ಅರ್ಹಾನ್ ಶೇಖ್ ಅಂತಂತೇಳಿ, ಮತ್ತು ಇನ್ನೂ ಸಾಕಷ್ಟು ಭರತ್ ನಾಯರ್ ಅಂತಂತೇಳಿ ಇವರೆಲ್ಲರೂ ಸಹ PU ಕಾಲೇಜಿನಲ್ಲಿ ಬೆಂಗಳೂರಿನ ವಿವಿಧ PU ಕಾಲೇಜ್ಗಳಲ್ಲಿ ಓದ್ತಾ ಇದ್ರು. ಆದರೆ ಬೆಳಗ್ಗೆ ಯಾಕೆ ಇಲ್ಲಿಗೆ ಈಗ ಬಂದಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾವ ರೀತಿ ಆಯಿತು ಅಂತೇಳಿ ಇಲ್ಲಿ ಸ್ಥಳೀಯರು ಹೋಗ್ತಾ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಆಗಿದ್ದು? ಬೆಳಗ್ಗೆ 4 ಗಂಟೆಗೆ ಸರ್. ಇದು ಏನಾಗಿದ್ದು ಅಂತ ಆ್ಯಕ್ಚುಲಿ XUV 700 ಬೈಕ್ ಗುದ್ದಿ, ಬೈಕ್ ಗುದ್ದಿದ್ದಾದ್ಮೇಲೆ ಕ್ಯಾಂಟ್ರ್ ಗುದ್ದಿ, ಕ್ಯಾಂಟ್ರ್ ಈ ಕಡೆ ಸರ್ವಿಸ್ ರೋಡಲ್ಲಿ ಬಿದ್ದೋಗಿತ್ತು. ಕ್ಯಾಂಟ್ರಿ ಆ ರೋಡಿಂದ ಸರ್ವಿಸ್ ರೋಡಿಗೆ ಬಿದ್ದಿತ್ತು. ಅದಾದಮೇಲೆ XUV 700 ಕಾರು ಒಂದು 500 ಮೀಟರ್ ಅಷ್ಟು ದೂರ ಮುಂದೆ ಹೋಗಿ ನಿಂತಿತ್ತು. ನಾವು ಟೋಟಲ್ಲಿ ಬೈಕನ್ನು ಸೇರಿ ಕಾರಲ್ಲಿರೋರು 6 ಜನ ಸೇರಿ 7 ಜನ ಮೃತಪಟ್ಟಿದ್ದಾರೆ. ಯಾವ ಕಡೆಯಿಂದ ಬರ್ತಾ ಇತ್ತು ಬೈಕ್? ಹೊಸಕೋಟೆ ಕಡೆಯಿಂದ ಬರ್ತಾ ಇದ್ದಿದ್ದು, ದೇವನಹಳ್ಳಿ ಕಡೆ ಹೋಗ್ತಾ ಇದ್ದಿದ್ದು. 3 ಗಾಡಿನೂ ಹೋಗ್ತಾ ಇದ್ವಿ. ಅಪೋಸಿಟ್ ಏನಲ್ಲ XUV ಕಾರವೇ ಬಿದ್ದಿರೋದು. ಏನು ಓವರ್ ಸ್ಪೀಡ್ ಆಗಿದೆ? ಓವರ್ ಸ್ಪೀಡಲ್ಲಿದ್ದು ಇದಾಗಿರೋದು. ಹೌದು. ನೀವೇ ಎಷ್ಟೊತ್ತಿಗೆ ಬಂದ್ರಿ ಸರ್ ಇಲ್ಲಿಗೆ? ನಾವೆಲ್ಲ ಬೆಳಗ್ಗೆ 6-6:30 ಬಂದ್ರಿ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಮು. ನೀವು ಇಲ್ಲಿವರೇನಾ? ಇದೇ ಗ್ರಾಮದವ್ರು ಸರ್. ಇದೇ ಗ್ರಾಮ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ರಾಮು ಅವ್ರು ಹೇಳ್ತಾ ಇರೋ ಮಾಹಿತಿ ಏನಂತಂದರೆ, ಬೈಕ್ ಇರ್ಬೋದು, ಜೊತೆಗೆ ಏನು ಬೈಕ್ ಇರ್ಬೋದು, ಕ್ಯಾಂಟ್ರ್ ಇರ್ಬೋದು, ಮತ್ತು XUV 700 ಇದು, ಇವು 3 ಗಾಡಿಗಳು ಹೊಸಕೋಟೆಯಿಂದ ದೇವನಹಳ್ಳಿ ಕಡೆ ಹೋಗ್ತಾ ಇದ್ವು. ಈ ಸಂದರ್ಭದಲ್ಲಿ ಘಟನೆ ಆಗಿರ್ತಕ್ಕಂಥದ್ದು. ಓವರ್ ಸ್ಪೀಡಿಂದನೇ ಒಂದು ಘಟನೆ ಆಗಿರ್ಬೋದು ಅನ್ನೋ ಮಾಹಿತಿಯನ್ನು ಇಲ್ಲಿ ಸ್ಥಳೀಯರು ಕೊಡ್ತಾ ಇರ್ತಕ್ಕಂಥದ್ದು. ಘಟನೆಯಲ್ಲೇ ಸ್ಪಾಟಲ್ಲೇ ಮೃತಪಟ್ಟಿರೋ ಶಂಕೆ ಇರತಕ್ಕಂಥದ್ದು 7 ಜನ. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ನೀವೇನಾದರೂ ನೋಡಿದ್ರೆ ಇದು ಎಷ್ಟೊತ್ತಿಗಾಗಿದ್ದು, ಹೇಗಾಯಿತು ಅಂತಂತೇಳಿ? ಸರ್, ಇಲ್ಲಿ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿರೋದು. 4-4:15 ಸೌಂಡ್ ಗುಬಿಲ್ ಅಂತ ಸೌಂಡ್ ಬಂತು, ಜೋರಾಗಿ ಬಂತು. ಆ ಸೌಂಡ್ ಬಂದಿತ್ತು. ಇದಕ್ಕೆ 4 ಒಂದು ಕ್ಯಾಂಟ್ರು, 2 ಕಾರು, 1 ಬೈಕು ಸರ್ ಆ್ಯಕ್ಟಿಂಗ್. ಮತ್ತೆ ನೋಡಿದ್ರೆ 7 ಜನ ಸ್ಪಾಟ್. ಎಲ್ಲಿವರು ಯಾವ ಕಡೆ ಹೋಗ್ತಾ ಇದ್ರು ಅಂತ ಏನಾದರೂ ಐಡಿಯಾ ಇತ್ತು ಸರ್? ಇಲ್ಲ ಸರ್, ಅದೇನು ಐಡಿಯಾ ಇಲ್ಲ ಸರ್, ಯಾವ ಊರು ಏನು ಅಂತ. ಇವರು ಇಷ್ಟು ಆಕ್ಸಿಡೆಂಟ್ 3 ಒಂದೇ ಕಡೆ ಹೋಗ್ತಾ ಇದ್ರು ಅನ್ಸುತ್ತೆ. ಅಪೋಸಿಟ್ ಯಾರು ಇಲ್ಲ. ಈ ರೀತಿ ಸಾಯೋದಕ್ಕೆ ಅಲ್ಲಿ ಬಂದು 3 ರೋಡ್ ಇದೆ. ಇಲ್ಲಿ ಬರ್ತಾ 2 ರೋಡ್ ಆಗಿದೆ. 2 ಇದೆ. 3 ರೋಡಾಗಿಂದ 2 ರೋಡಾಗಿ ಬಂದರೆ ಅಲ್ಲಿ ಮಿಸ್ಟೇಕ್ ಆಗಿರೋದು. ಬೈಕ್ ಒಂದು ಅಲ್ಲೇ ಸ್ಪಾಟ್ ಆಗಿರೋದು. ಮತ್ತೆ ಅಲ್ಲಿ ಬಂದು ಕ್ಯಾಂಟ್ರ್ ಇದಾಗಿರೋದು. ಕ್ಯಾಂಟ್ರಿಗೆ ಮತ್ತೆ ಕಾರ್ ಹೊಡೆದಿರೋದು. ಕಾರಲ್ಲಿ 6 ಜನ ಸ್ಪಾಟು. ಕಾರ್ ಇಲ್ಲಿ ಹೊಡೆದಿದ್ದಕ್ಕೆ ಮತ್ತೆ ಅಲ್ಲೋಗಿ ಸ್ಟಾಪ್ ಆಗಿದೆ. ಕಾರ್ ಇಲ್ಲಿ ಹೊಡೆದಿದ್ದಕ್ಕೆ ಅಲ್ಲೊಂದು 100 ಈಗ ಕ್ಯಾಂಟ್ರ್ ಆಗ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಸ್ಟಾಪ್ ಆಗಿದೆ ಕಾರು. ಅಲ್ಲಿ ಸ್ಪಾಟ್ 6 ಜನ ಕಾರಲ್ಲಿ 6 ಜನ ಸ್ಪಾಟ್. ಇದು ಓವರ್ ಸ್ಪೀಡಲ್ಲಿ ಇದ್ರೆ ಹೀಗೆ? ಓವರ್ ಸ್ಪೀಡೇ ಸರ್ ಅದು. ಓವರ್ ಸ್ಪೀಡ್. ಇಲ್ಲಾಂದ್ರೆ ಇಲ್ಲಿಂದ ಒಂದು ಅಲ್ಲಿ ತನಕ ಹೋಗ್ಬೇಕು ಅಂದ್ರೆ ಕಾರು ನಿಧಾನ ಬರಲ್ಲ, ಅದು ಫುಲ್ ಓವರ್ ಸ್ಪೀಡ್. ಅಲ್ಲ, ಬೆಳಗ್ಗೆ ಹೊತ್ತು ಇಬ್ಬನಿ ಇರುತ್ತೆ ಈ ಕಡೆ. ಸಾಮಾನ್ಯವಾಗಿ ಇಬ್ಬನಿ ಏನಾದರೂ ಇವತ್ತು ಕಡಿಮೆನೇ ಸರ್ ಅದು. ಇವತ್ತು ಮಂಜು ಅದೆಲ್ಲ ಕಡಿಮೆನೇ ಇದ್ದಿತ್ತು, ಚಳಿ ಕಡಿಮೆನೇ. ನೆನ್ನೆ ಇತ್ತು, ಇವತ್ತು ಕಡಿಮೆನೇ ಇತ್ತು. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಸರ್, ಇದೇ ಊರೇ ಕಂಬ್ಳಿಪುರ. ಕೇಳಿದ್ರಲ್ಲ, ಇದು ಸ್ಥಳೀಯರು ಹೇಳಿರ್ತಾ ಇರ್ತಕ್ಕಂಥ ಮಾತು. ಇಲ್ಲಿ ಇಬ್ಬನಿ ಕಡಿಮೆ ಇತ್ತು, ಅಷ್ಟೊಂದು ಇಬ್ಬನಿನೂ ಇರಲಿಲ್ಲ. ಓವರ್ ಸ್ಪೀಡ್ ಆಗಿರೋ ಕಾರಣಕ್ಕೆ ಈ ರೀತಿ ಆಗಿರೋ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಅಲ್ಲದೆ ಸ್ಟಾರ್ಟಿಂಗಿಂದ ಬರಬೇಕಾದ್ರೆ 3 ವೆಹಿಕಲ್ಸ್ ಬರೋದಕ್ಕೆ ಜಾಗ ಇದೆ. ಬರ್ತಾ ರೋಡ್ ಕಂಜಕ್ಷನ್ ಆಗಿ 2 ವೇ ಆಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಆಕ್ಸಿಡೆಂಟ್ ಆಗಿರೋ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸದ್ಯ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡೋದ್ರ ಜೊತೆಗೆ ಈಗಾಗಲೇ 7 ಜನರ ಗುರುತನ್ನು ಪತ್ತೆ ಹಚ್ಚಿ ಅವ್ರ ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. MUG ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದು
ಇನ್ನು ಕೆಲವು ಹೊತ್ತಿನಲ್ಲಿ ಅವರಿಗೆ ಮೃತದೇಹಗಳ ಹಸ್ತಾಂತರ ಆಗುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇಷ್ಟು ಚಿಕ್ಕ ಮಕ್ಕಳು ಮನೆಯಲ್ಲೂ ಹೇಳ್ದೇನೆ ಎಲ್ಲಿಗೆ ಹೋಗ್ತಾ ಇದ್ರು ಮತ್ತು ಈ ಒಂದು ಅವಘಡಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಒಂದು ಪೊಲೀಸರ ಸಂಪೂರ್ಣವಾದ ತನಿಖೆ ಆದ ಬಳಿಕ ಅಷ್ಟೇ ಮಾಹಿತಿ ಸಿಗಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಎಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು ಗ್ರಾಮಾಂತರ. ರೈಡರ್ ಯಾರಿದ್ರು ಅವ್ರದ್ದು ಡೆತ್ ಆಗಿದೆ ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟಿಂದ ಆ ಗಾಡಿ ಎಚ್ ಯು ವಿಯಲ್ಲಿ 6 ಜನ ಇದ್ದು ಅವ್ರದ್ದು ಡೆತ್ ಆಗಿದೆ. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತು ಎಕ್ಸ್ ಯು ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತು ರಿಲೇಟಿವ್ ಅವರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೇವೆ. ಅದರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತಗೊಂಡು ಅದು ಮೂಲಕ ಯಾವ ಕಡೆ ಸರ್ ಈಗ ಇದರಲ್ಲಿ ಇಬ್ಬರು ಗೊತ್ತಾಗಿದ್ದು 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯಿತು. ಬಾಕಿಯವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸರ್ಕಾರ ಅವರು ಏನಾದರೂ ಥಿಂಗ್ಸ್ ಮಾಡಿರೋದು ಅದು ಈಗ ನಾವು ಏನು ಹೇಳೋಕ್ಕಾಗಲ್ಲ. ಅದು ತನಿಖೆ ಆಗುವಾಗ ಗೊತ್ತಾಗುತ್ತೆ.